ಆದರೆ ಸರ್ ಒಂದು ಕನ್ಫ್ಯೂಷನಲ್ಲಿ ಇಟ್ರಿ, ಇಷ್ಟೆಲ್ಲ ಕಾಂಗ್ರೆಸ್ಸಿಗೆ ಬೈತಾ ಇದ್ರು ಕೂಡ. ಹೌದು, ಹೇಳಿ, ನಾನು ಏನು ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಹೇಳ್ಬಿಡಿ. ನಿಮ್ ಪ್ರಶ್ನೆ ಗೊತ್ತಾಯ್ತು. ಹೇಳಿ. ಎಲ್ಲ ನೀವು ಕಾಂಗ್ರೆಸ್ ನ ಬೈತಾ ಇದ್ರು, ಅವ್ರನ್ನ ಬಿಟ್ಕೊಡದೆ ನೀವು ಅವ್ರಿಗೆ ಹಾಕ್ತಿರಲ್ಲ, ಇದೇ ಪಾಯಿಂಟ್ ಅಲ್ಲ. ಆಕ್ಚುಲಿ ಇದು ಚೆನ್ನಾಗಿರೋದು. ಎರಡು ಪಾಯ್ಸನ್ ಇದೆ ಸ್ವಾಮಿ. ಒಂದು ಬಂದು ಬಿಜೆಪಿ ಪಾಯ್ಸನ್, ಬಹಳ ಬಹಳ ಸ್ಟ್ರಾಂಗ್ ಪಾಯ್ಸನ್. ಇನ್ನೊಂದು ಕಾಂಗ್ರೆಸ್ ಪಾಯ್ಸನ್ ಸ್ವಲ್ಪ ಸಾಫ್ಟ್ ಆಗಿದೆ. ಸರಿ, ಸ್ವಲ್ಪ ಕಾಲ ನಾವು ಬದುಕಬಹುದು. ಇದನ್ನ ನಾವು ತಗೊಳ್ಳೋಣ. ಇದು ಬೇಡ, ಇವಾಗ ಬಿಜೆಪಿ ಅಂತೂ ಇವಾಗ ಬೇಡ, ಸ್ವಲ್ಪ ಬದುಕ್ಬೇಕು ನಾವು ಮುಸಲ್ಮಾನರು, ನಾವು ಕೂಡ ಬದುಕಬೇಕು. ಈ ಹಿಜಾಬು ಹಲಾಲು ಈ ಟಾಪಿಕ್ ನಮ್ಗೆ ಬೇಡವೇ ಬೇಡ. ಅಟ್ಲೀಸ್ಟ್ ನಾವು ಬದುಕಕ್ಕೆ ಯಾವ್ದಾವ್ದೋ ಒಂದು ಪಾರ್ಟಿ ಬಂದ್ರೆ ಸಾಕಾಗತ್ತೆ ಅಂತ. ಭಾರತೀಯ ಜನತಾ ಪಕ್ಷದಲ್ಲೂ ಮುಸ್ಲಿಮರು ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಧರ್ಮದ ಹೆಸರಲ್ಲಿ ಮಂದಿರ ಮತ್ತೆ ಮಸೀದಿಯ ಡಿಬೇಟ್ ನಮ್ಗೆ ಬೇಡ. ಫೈನ್ ಗಾಟ್ ಇಟ್. ಅಂದ್ರೆ ಇದೇ ಚರ್ಚೆ ಆಗ್ಬೇಕಾಗಿರೋದು. ಈಗ ಅಹಿಂದ ಭದ್ರಕೋಟೆ ಢಮಾರೋ ಗಿಮಾರೋ ಅನ್ನುವ ಆ ನೆಪದಲ್ಲಿ ನಾವು ಒಂದಿಷ್ಟು ಒಳ್ಳೆ ವಿಚಾರವನ್ನು ಮಾತನಾಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀವಿ. ಫೈನ್. ಆ್ಯಕ್ಚುಲಿ ಅದು ನೆವರ್ ಎಂಡಿಂಗ್ ಡಿಬೇಟ್ ಅಂತ ಅನಿಸುತ್ತೆ ಆ ವಿಚಾರಕ್ಕೆ ಹೋದರೆ. ಶಹಬಾಜ್ ಖಾನ್ ಅವರು ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ, ಏನು ನಿಮ್ಮ ಅನುಭವ ಏನಲ್ಲಿ ಸರ್? ಈಗ ಉಮರ್ ಸರ್ ಹೇಳಿದ್ರು, ಅವ್ರು ಹೇಳಿದ್ರು ಎಲ್ಲ ಯಾವ ಪಾಯಿಂಟ್ಸ್ ಇಷ್ಟ ಆಗಿದೆ, ಯಾವ ಪಾಯಿಂಟ್ಸ್ ಇಷ್ಟ ಆಗಿಲ್ಲ ಹೇಳಿದ್ರು ಅವರು. ನನಗೆ ಅವ್ರು ಹೇಳಿದ್ದು, ನೀವು ಮುಸಲ್ಮಾನರಿಗೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನೀವು ಕೈ ತೋರಿಸಿದ್ರು. ಹೌದು, ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೊಡಿತಂತೆ, ಹಂಗಾಗುತ್ತೆ ಸರ್ ಅದು. ನಿಜಾನೇ. ನಿಮ್ಮ ಈ ತೀವ್ರತೆ, ಈ ಸ್ಟ್ಯಾಂಡ್, ಈ ಒಂದು ಧೋರಣೆ, ಈ ಒಂದು ಇಂಟೆನ್ಷನ್ ಎಲ್ಲಿವರೆಗೂ ಅನ್ನೋದು ನಮ್ಮ ಪ್ರಶ್ನೆ. ಹೌದು ಸರ್. ಈಗ ಏನಾಗುತ್ತಂದ್ರೆ, ಈಗ ನೋಡಿ, ಅಲ್ಲಿ ನೀವೊಂದು ಇಂಟರ್ವ್ಯೂ ತೋರಿಸಿದ್ರಿ ಉಬೇದುಲ್ಲಾ ಶರೀಫ್ ಅವರು. ಹೌದು, ಅವರು ಮುಸಲ್ಮಾನರು ಮುಖಂಡರು ಅಲ್ಲ, ಕಾಂಗ್ರೆಸ್ ಮುಖಂಡರು ಅಲ್ಲ, ನನ್ನ ಪಕ್ಷದ MP ಎಲೆಕ್ಷನ್ ಅಲ್ಲಿ ಏಜೆಂಟ್ ಆಗದವರು ನನ್ನ ಹತ್ರ ಪ್ರೂಫ್ ಸಮೇತ ಇದೆ. ಈಗ ಯಾಕಂತ ಹೇಳಿದ್ರೆ ಅವರು KPCC ಮೆಂಬರ್. ನಾನು ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡ್ತೀನಿ. ಅವರು ಉಬೇದುಲ್ಲಾ ಶರೀಫ್ ಅವರು ಮುಸಲ್ಮಾನ್ ಮುಖಂಡರು ಅಲ್ಲ, ಕಾಂಗ್ರೆಸ್ ಮುಖಂಡರು ಅಲ್ಲ. 30 ವರ್ಷ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳೋರು, ನಾನು ದುಡ್ದಿದ್ದೀನಿ ಪಕ್ಷಕ್ಕಂತ ಹೇಳೋರು. ಇದೇ ಉಬೇದುಲ್ಲಾ ಶರೀಫ್ ಅವರು MP ಎಲೆಕ್ಷನ್ ಅಲ್ಲಿ ನನ್ನ ಪಕ್ಷದ ಕ್ಯಾಂಡಿಡೇಟ್ ಏಜೆಂಟ್ ಆಗ್ತಾರೆ, ನನ್ನ ಹತ್ರ ಪ್ರೂಫ್ ಇದೆ. ಅದು ಯಾರು ನಾವು ಸೈನ್ ಹಾಕಿರೋ ಅಂತದಲ್ಲ, ರಿಟರ್ನಿಂಗ್ ಆಫೀಸರ್ ಸೈನ್ ಹಾಕಿರೋದು. ಆವಾಗ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳಿ ಕಳ್ಸಿದ್ರ ಸರ್ ಆ ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡಿ ಅಂತ? ಆವಾಗ ಕಾಂಗ್ರೆಸ್ ನಿಮ್ ಕೈ ಬಿಟ್ಟಾಗ ನಮ್ ಪಕ್ಷ ಬೇಕಿತ್ತು. ಕೇಳಿ, JDS ನ ರಾಜು ಗೌಡ ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ ಜೊತೆ ಫೋನೋ ಜಾಯಿನ್ ಆಗ್ತಾರೆ, ಕನೆಕ್ಟ್ ಮಾಡ್ತಾರೆ. ಎಸ್ ಸರ್, ಹೇಳಿ. ಆವಾಗ ಜಮೀರ್ ಅಹಮದ್ ಖಾನ್ ಅವರು ಇವ್ರಿಗೆ ಹೇಳಿದ್ರ, ನೀವು 30 ವರ್ಷ ಕೆಲಸ ಮಾಡಿದೀರಾ, ಈಗ ಸಾಕಾಗೋಯ್ತು, ಈಗ CM ಶಹಬಾಜ್ ಖಾನ್ ಜೊತೆ ಹೋಗಿ ಅಂತ ಹೇಳಿದ್ರ? ಅಥವಾ ನಿಮ್ಮ ಅವಶ್ಯಕತೆಗೆ ಬಳಸ್ಕೊಳ್ಳೋ ಅಂತ ಪಕ್ಷ ಕಟ್ಟಿದ್ದೀನ ನಾನು? ಇಲ್ಲ, ನಿಮ್ಗೆ ಯಾವಾಗ ಬೇಕು ಅವಾಗ ಬಳಸ್ಕೊಳ್ಳಕ್ಕೆ, ಯಾವಾಗ ಬೇಕು ಅವಾಗ ಬಿಡಕ್ಕೆ ಇದನ್ನ ನಾವು ಮುಸಲ್ಮಾನರ ನಮ್ಗೇನ್ ಟಿಶ್ಯೂ ಪೇಪರ್ ಅಂತ ಅನ್ಕೊಂಡಿದ್ದೀರಾ ನೀವು? ಸತ್ಯ ಹೇಳಿದವರು ಉಮರ್ ಶರೀಫ್ ಅವ್ರು ನಮ್ಗೆ ಸ್ವಲ್ಪ ಖಾರವಾಗಿ ಅವ್ರು ಏನ್ ಹೇಳಿದ್ರು, 2 ಪಾಯ್ಸನ್, ಒಂದು ತಿಂದ್ರೆ ಇಸ್ಪಾಟಲ್ ಸಾಯ್ತೀವಿ, ಒಂದು ಸ್ಲೋ ಪಾಯ್ಸನ್. ಕಾಂಗ್ರೆಸ್ ಇದು ಸ್ಲೋ ಪಾಯ್ಸನ್. ಇವರು BJP ಅವರಾದ್ರೂ ಹಿಂದೆಯಿಂದ ಹೊಡಿತಾರೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು. ಇವರು ಹೊಡಿಯೋದನ್ನ ನಮ್ಗೆ ಕಾಣಿಸೋದೇ ಇಲ್ಲ ಸರ್. ಈಗ 4% ರಿಸರ್ವೇಷನ್ ಫಸ್ಟ್ ನಮ್ಗೆ ದೇವೇಗೌಡಜಿ ಅವರು ತಂದ್ಕೊಟ್ರು. ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ, ಈ ದೇಶದ ಪ್ರಧಾನಿ ನಮ್ಮ ರಾಜ್ಯ ಕೊಟ್ಟಂತ ಕೊಡುಗೆ ಅದು. ಇದನ್ನ ನಾವು ಮರೆಯಕ್ಕಾಗಲ್ಲ. ಯಾಕಂದ್ರೆ ಅವರು JDS ಅಲ್ಲ, ಅವರು JDS ಬಿಟ್ಟು BJPಗೆ ಹೋಗ್ಬಿಟ್ರಲ್ಲ, ಜೊತೆಗಾಗ್ಬಿಟ್ರಲ್ಲ ಅಂತ ಆ ಮತ್ತು ವಿಚಾರ ಅಲ್ಲ ಸರ್. ಇಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ಮುಂಚಿನ ಸರ್ಕಾರ, ಇದಕ್ಕಿಂತ ಮುಂಚೆ ಕಟ್ಟದಂತ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ನಂಬ್ತಾ ಇದ್ರು. ಆದ್ರೆ ಈಗ ಕೈಗೊಂಬೆ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಅವ್ರ ಕೈಲಿ ಶಕ್ತಿ ಇಲ್ಲ. DK ಪವರ್ ತೋರಿಸ್ತಾರೆ, ಇವರು ಡಿ ಕಾಂಗ್ರೆಸ್ ಒಂದಾಗಿದೆ, ಎಸ್ ಕಾಂಗ್ರೆಸ್ ಒಂದಾಗಿದೆ, ಈಗ ನಂದು ಒಂದ್ ಕಲರ್ ಇದೆಯಲ್ಲ, ಇದು ಒಂದು ಯಂಗ್ಸ್ಟಾರ್ ಕಾಂಗ್ರೆಸ್ ಆಗಿದೆ. ಈ ತರ ಮಾಡ್ಕೊಂಡು ಇವರು ನಮ್ದು ಯಂಗ್ಸ್ಟಾರ್ ಕಾಂಗ್ರೆಸ್ ಇದು. ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಒಂದು ಗ್ರೂಪ್ ಅಷ್ಟೇ, ನಮ್ ಜನ ತಿಳ್ಕೊಂಡಿರೋದು ಪಕ್ಷ ಅಂತ ಹೇಳಿ. ಅಂದ್ರೆ ಅನಿಸ್ತಾ ಇಲ್ವಾ ನಿಮ್ಗೆ, ನಿಮ್ಮ ಈ ಭಿನ್ನಾಭಿಪ್ರಾಯಗಳ ಪಕ್ಷವನ್ನ ಒಡೆದು ಯಾವುದೇ ಒಂದು ಒಳ್ಳೆ ಸಾಲಿಡ್ ರಿಸಲ್ಟ್ ಕೊಡಕ್ ಸಾಧ್ಯ ಆಗ್ತಾ ಇಲ್ಲ? ಜನರನ್ನ ನಾವು ಕನ್ಫ್ಯೂಸ್ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇಲ್ವಾ ಶಹಬಾಜ್ ಖಾನ್ ಅವರಿಗೆ? ಸಾಲಿಡ್ ರಿಸಲ್ಟ್ ಕೊಡಕ್ಕೆ ಅಲ್ಲ, ನೀವು ದೇವೇಗೌಡರ ಒಳ್ಳೆ ಮಾತನ್ನ ಹೇಳಿದ್ರಿ, ಅದ್ರ ಬಗ್ಗೆ ಮಾತಾಡ್ತೀನಿ.